ನಿಮ್ಮ ಬಾಯಿನ ಆರೋಗ್ಯಕ್ಕೆ ನಿಮ್ಗೆ ಯಾವ ಮೌತ್ ವಾಶು ಬೇಡ. ಇನ್ಫ್ಯಾಕ್ಟ್ ಈವನ್ ಟೂತ್ ಪೇಸ್ಟ್ ಸಹ ಬೇಡ. ದೆರ್ ಈಸ್ ನೋ ಸೈನ್ಸ್ ಟು ಪ್ರೂವ್ ದ್ಯಾಟ್ ಯು ರಿಕ್ವೈರ್ ಟೂತ್ ಪೇಸ್ಟ್ ಆ್ಯಂಡ್ ಮೌತ್ ವಾಶ್ ಟು ಕೀಪ್ ಯುವರ್ ಮೌತ್ ಕ್ಲೀನ್. ಆಲ್ ದ್ಯಾಟ್ ಯು ರೀಡ್ ಅಂದರೆ ಈಗ ಇಲ್ಲಿ ನಮ್ಮ ಹಲ್ಲು ಮೇಲೆ ಏನು ಸಿಗಾಕೊಂಡಿರುತ್ತೆ, ನಾವು ತಿಂದಿದ್ದು ಊಟ, ಅದನ್ನು ತೆಗೆಯೋದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಬ್ರಷ್ ಅಷ್ಟೇ. ಸಾಫ್ಟ್ ಟೂತ್ ಬ್ರಷ್, ಮೀಡಿಯಮ್ ಆಗಲಿ ಹಾರ್ಡ್ ಆಗಲಿ ಯಾರೂ ಕೊಂಡ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಟೂತ್ ಬ್ರಷಲ್ಲಿ ನಿಮ್ಮ ಕಾಲರ್ನ ಉಜ್ಕೊಳ್ಳಿ, ಹಾರ್ಡ್ ಟೂತ್ ಬ್ರಷಲ್ಲಿ ನಿಮ್ಮ ಬಾತ್ರೂಮ್ ಉಜ್ಕೊಳ್ಳಿ. ಬಟ್ ನಿಮ್ಮ ಹಲ್ಲು ಉಜ್ಜೋದಕ್ಕೆ ಸಾಫ್ಟ್ ಟೂತ್ ಬ್ರಷ್ ಮಾತ್ರ ಉಪಯೋಗಿಸಿ. ಆ ಸಾಫ್ಟ್ ಟೂತ್ ಬ್ರಷಲ್ಲಿ ನಿಧಾನವಾಗಿ, ತುಂಬ ಫೋರ್ಸ್ ಏನು ಯೂಸ್ ಮಾಡಬೇಡಿ, ನಿಧಾನವಾಗಿ, ಶಬ್ದ ಬರಬಾರ್ದು. ನೀವು ಬ್ರಷ್ ಮಾಡೋವಾಗ ಶಬ್ದ ಬರ್ತಿದೆ ಅಂತ ಅಂದರೆ ನೀವು ತುಂಬ ಫೋರ್ಸ್ ಯೂಸ್ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಹಲ್ಲು ಮೇಲಿರೋ ಅಂಥ ಪ್ರೊಟೆಕ್ಟಿವ್ ಲೇಯರ್ ಎನಾಮಲ್ ಸೌದೋಗಿ ನಿಮ್ಮ ಹಲ್ಲೆಲ್ಲ ಜುಮ್ಮನಕ್ಕೆ ಶುರುವಾಗುತ್ತೆ. ಸೊ ತುಂಬ ನಿಧಾನವಾಗಿ ಜೆಂಟ್ಲಿ 90 ಸೆಕೆಂಡ್ಸ್ ಟು 120 ಸೆಕೆಂಡ್ಸ್, 1.5 ನಿಮಿಷದಿಂದ 2 ನಿಮಿಷ ಬ್ರಷ್ ಮಾಡಿ. ದಿವಸಕ್ಕೆ 2 ಸತಿ ಮಾಡಿ, ಅಷ್ಟೇ ಬೇಕಾಗಿರೋದು. ನಮ್ಮ ಬಾಡಿನಲ್ಲಿ ಈಗ ನಾವು ಈ ರೂಮಲ್ಲಿದ್ದೀವಿ, ಎಷ್ಟೊಂದು ಬ್ಯಾಕ್ಟೀರಿಯಾ ಎಲ್ಲ ಇದ್ದೇ ಇದೆ ಇಲ್ಲಿ. ನಾವು ಒಂದು ನೀರು ಕುಡಿತೀವಿ, ಊಟ ಮಾಡ್ತೀವಿ, ನಮ್ಮ ಎನ್ವೈರ್ಮೆಂಟಲ್ಲಿ ಎಷ್ಟೊಂದು ಬ್ಯಾಕ್ಟೀರಿಯಾ ಇರುತ್ತೆ. ನಮ್ಮ ದೇಹಕ್ಕೆ ಇದನ್ನೆಲ್ಲ ಫೈಟ್ ಮಾಡೋ ಅಂಥ, ಇಮ್ಯುನಿಟಿ ಕೊಡೋ ಅಂಥ ಶಕ್ತಿ ನಮ್ಮ ದೇಹದಲ್ಲೇ ಇದೆ. ನಮ್ಮ ಬಾಯಿನಲ್ಲಿ ನಮ್ಮ ಎಂಜಿಲು ಅನ್ನೋದೇನಿದೆ ಅದು ಭಾಳ ಮುಖ್ಯವಾದಂಥದ್ದು. ಅದರಲ್ಲೇ ದೇರ್ ಆರ್ ಸೋ ಮೆನಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ವೈರಲ್ ಪ್ರಾಪರ್ಟೀಸ್. ಅಂದರೆ ನೀವು ಏನಾದ್ರು ತಿಂದರೂ ಸಹ ಅದನ್ನು ಫೈಟ್ ಮಾಡೋ ಅಂಥ ಶಕ್ತಿ ಇದೆ. ನಾವು ಮೌತ್ ವಾಶನ್ನು ಯೂಸ್ ಮಾಡಿ ಆ್ಯಕ್ಚುಲಿ ನಮ್ಮ ಇಮ್ಯುನಿಟಿನ ಕಡಿಮೆ ಮಾಡ್ತಾಯಿದ್ದೀವಿ. ಈ ಮೌತ್ ವಾಶ್, ಆಲ್ಕೋಹಾಲ್ ಬೇಸ್ಡ್ ಮೌತ್ ವಾಶಸ್ ಏನು ಮಾಡುತ್ತೆ, ಈಗ ನಾವು ಈಗ ಬೆಂಗಳೂರಲ್ಲಿದ್ದೀವಿ, ನಾನು ನಿಮಗೆ ಒಂದು ಗನ್ ಕೊಟ್ಬಿಟ್ಟು, ನೋಡಿ ಈ ಊರಲ್ಲಿ ಇರೋ ಗನ್ ಹಿಡ್ಕೊಂಡಿರೋರನ್ನ ಮತ್ತು ಚಾಕು ಹಿಡ್ಕೊಂಡಿರೋರ್ನೆಲ್ಲರೂ ಸಾಯಿಸ್ಬಿಟ್ಟು ಬಂದ್ಬಿಡಿ ಅಂತ ಅಂದರೆ ನೀವು ಪೊಲೀಸ್ ಮ್ಯಾನ್ನೂ ಸಾಯಿಸ್ಬಿಡ್ತೀರಾ, ಕಳ್ಳರನ್ನೂ ಸಾಯಿಸ್ತೀರಾ. ಮೌತ್ ವಾಶ್ ಮಾಡೋ ಅದೇ ಕೆಲಸ. ನಮ್ಮ ಬಾಯಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ದ್ಯಾಟ್ ಈಸ್ ಫೈಟಿಂಗ್ ಅಗೇನ್ಸ್ಟ್ ದಿ ಬ್ಯಾಡ್ ಬ್ಯಾಕ್ಟೀರಿಯಾ ವಿಚ್ ಇಸ್ ಕಮಿಂಗ್ ಇನ್. ಮೌತ್ ವಾಶ್ ವಿಲ್ ಕಿಲ್ ಆಲ್ ಆಫ್ ದೆಮ್.